ನಾನು ಅಪ್ಪನ ಹತ್ರ ಫೋನ್ನಲ್ಲಿ ಮಾತಾಡ್ತಾ ಇದ್ದೆ. ಆಗ ಮಾತಾಡ್ತಿದ್ದೀನಿ, ಅಣ್ಣ ಅಲ್ಲಿಂದ ನನಗೆ ಫೋನ್ ಮಾಡ್ತಿದ್ದಾರೆ, ಕಾಲ್ ವೇಟಿಂಗ್ ಬರ್ತಾಯಿದೆ. ನನಗೆ ಅಪ್ಪ ಮಾತಾಡೋದು ಇಂಪಾರ್ಟೆಂಟ್ ಅಂತ ನಾನು ಅಪ್ಪನ ಹತ್ರ ಮಾತಾಡ್ತಿದ್ದೀನಿ. ನಿಮಗೆಲ್ಲ ಆಶೀರ್ವಾದಗಳು ಎಲ್ಲವೂ ಬರುತ್ತೆ ಮಗನೇ. ಮನೆಯಲ್ಲಿ ನೀನೇನು ಚಿಂತೆ ಮಾಡಬೇಡ, ಸಮೃದ್ಧಿಯಾಗಿರುತ್ತೆ. ನೀವು ಭಯ ಬೀಳಬೇಡ್ರಿ, ಯಾವುದಕ್ಕೂ ಹೆದರಬೇಡ, ನೀವು ಬನ್ನಿ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳ್ದ. ಸರಿ ಅಪ್ಪವ್ರೆ ಆಗಲಿ ಅಂತೇಳಿ ಅಪ್ಪವ್ರದ್ದು ಹಿಂಗೆ ಫೋನ್ ಕಟ್ ಮಾಡಿದೆ. ಮತ್ತೆ ಅಣ್ಣ ಫೋನ್ ಮಾಡಿದ್ರು. 82,000 ರೂಪಾಯಿ ಮೈಕ್ ಸೆಟ್ಟು ವಿತ್ 2 ಸ್ಪೀಕರು, ಸ್ಟ್ಯಾಂಡು, ಪ್ರತಿಯೊಂದು ಸೆಟ್ಟು ಟಾಟಾ ಎ ಸಿಯಲ್ಲಿ ಈಗ ಬಂತು ಅಂತೇಳಿ ನಮ್ಮಣ್ಣ ಫೋನ್ ಮಾಡ್ತಾನೆ. ಅಪ್ಪವ್ರ ಆಶೀರ್ವಾದ ನಮಗೆ ಮಾಡಿದ್ದಾರೆ, ನಾನು ಕಟ್ತೀನಿ ಅಂತೇಳಿ 12 ಲಕ್ಷ ರೂಪಾಯಿ ಚರ್ಚಿಗೆ ಇಟ್ಟು ಇವತ್ತು 200 ಜನ ಕೂಡುವಂಥ ಚರ್ಚು ನಮ್ಮ ತಂದೆಯವರು ಕಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ಅಪ್ಪವರ ಪ್ರಾರ್ಥನೆ, ನಮ್ಮ ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ. ಅಪ್ಪವ್ರು ಪ್ರೇಯರ್ ಮಾಡಿದ್ಮೇಲೆ ನಮ್ಮ ಅಪ್ಪವರು 5 ವರ್ಷ ಇನ್ನೂ ಸುರಕ್ಷಿತವಾಗಿದ್ದರು. 2019ರಲ್ಲಿ ಮಂಗಳೂರಲ್ಲಿ ಅಪ್ಪವ್ರು ಹೇಳ್ತಾರೆ, ತ್ರಿಶೂಲ ಕಾಣ್ತಾ ಇದೆ ಮೋಜೇಶ್ ಅವರೇ ನಿಮ್ಮಲ್ಲಿ, ನೀವು ಭಯಪಡೋದು ಬೇಡ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ. ಅಪ್ಪವ್ರು ಪ್ರಾರ್ಥನೆ ಮಾಡಿದಾಗ 5 ವರ್ಷಗಳ ಕಾಲ ನಮ್ಮಪ್ಪ ಆಯುಷು ಬೆಳೆಯಿತು. ಇವತ್ತು ಎಷ್ಟೋ ಜನಕ್ಕೆ ಅಲ್ಲಿ ಆಲಯ ನಿರ್ಮಾಣವಾಯಿತು. ಇದೆಲ್ಲದಕ್ಕೂ ಕಾರಣ ಅಪ್ಪವ್ರ ಪ್ರಾರ್ಥನೆ, ನಮ್ಮ ಕುಟುಂಬದ ಮೇಲೆ ಇಟ್ಟಂಥ ಪ್ರೀತಿ, ಆಮೇಲೆ ದೇವರ ಕೃಪೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ದೇವರು ಎಲ್ಲೋ ಮಾತಾಡ್ತಾನೆ, ಎಲ್ಲೋ ಇದ್ದಾರೆ, ನಮ್ಮ ಹತ್ರ ಯಾಕೆ ಮಾತಾಡ್ತಾನೆ ಅಂತಾರಲ್ಲ, ಅಪ್ಪವ್ರ ಮುಖಾಂತರ ಪ್ರತಿಯೊಬ್ಬೊಬ್ಬರ ಹತ್ರ ಮಾತಾಡ್ತಾನೆ. ದೇವರು ಹೇಳ್ತಾರಲ್ಲ, ನೀವು ನೋಡಿರಿ, ನೀವು ಅರಿಕೆ ಮಾಡ್ರಿ, ನಿಮಗೆಲ್ಲ ಸಿಗ್ತೈತೆ ಅಂತಾರ. ನಮಗೆ ಒಂದು ಸಣ್ಣದಿರೋ ಮಂದಿರ ದೊಡ್ಡದಾಗಿ ಮಾಡಿಕೊಡು ಪ್ರಭು ಅಂತ ಪ್ರಾರ್ಥನೆ ಮಾಡಿದ್ವಿ. ಗಂಡ ಹೆಂಡತಿ ಅದ್ಭುತ ರೀತಿಲಿದ್ದ ಪ್ರಾರ್ಥನೆ ಮಾಡಿದ್ರೆ ದೇವರು ಅವಾಗ ಏನಂದ, ಅವಾಗ ನಮ್ಮ ಮನ್ಸಿಗೆ ತೃಪ್ತಿ ಗಳಿಸಿತ್ತು. ಪ್ರಾರ್ಥನೆ ಮಾಡಿದ್ವಿ, ಅರಿಕೆ ಮಾಡಿದ್ವಿ. ಮತ್ತೊಂದು ದಿನ 2ನೇ ಸಲ ಹೋದಾಗ ಅಯ್ಯರ್ ಅಂದರೆ, ಮೋಜೇಶ್ ನೀವು 2 ಮಂದಿರ ಕಟ್ತೀರಿ ಮೋಜೇಶ್, ಒಂದಲ್ಲ ಕಟ್ತಿರೋದು, 2 ಕಟ್ತೀರಿ ಅಂತ ಅಯ್ಯ ಭುಜ ಓದಿ ಒಂದು ಸಾರು ವಾಕ್ಯ ಎಲ್ಲ ಕೇಳಿ ಅರಿಕೆ ಎಲ್ಲ ಮಾಡಿ ಒಂದು ಹಾಡು ನಮಗೆ ಆರಾಧನೆಯಲ್ಲಿ ಇಷ್ಟ ಆಯಿತು. ನಿಮ್ಮ ಹಾಗೆ ಯಾರು ಇಲ್ಲ ಅಂಬೋದು. ಅಪ್ಪ ಎಂಥ ಒಳ್ಳೆ ಒಂದು ಆರಾಧನೆಯಲ್ಲಿ ನಿನ್ನ ಹಾಗೆ ಯಾರಿಲ್ಲ ಅಂತ ನಮ್ಮ ಜೀವಿತದಲ್ಲೇ ಕೇಳಿದ್ದಿಲ್ಲ. ಅಯ್ಯ ಎಷ್ಟು ಧೈರ್ಯ ಕೊಡ್ತಾ ಇದಾರಲ್ಲ ಯೂಟ್ಯೂಬ್ನಾಗ. ನಮಗೆ ಕಾರ್ಯ ಆಗ್ತಾ ಇಲ್ಲ, ನಮ್ಮ ಮನೆಯವ್ರು ಕಾಂಟ್ರಾಕ್ಟ್ ಮಾಡ್ತಾರೆ, ಇಲ್ಲೇ ಕಾಂಟ್ರಾಕ್ಟ್ ಮಾಡಿದ್ರೆ ಗಡ ಕೆಲ್ಸಗಳು ಸಿಗ್ತಾ ಇಲ್ಲ, ಹೆಂಗಪ್ಪ ದೇವ್ರೆ ಅಂತ ಪ್ರಾರ್ಥನೆ ಮಾಡುವಾಗ 2 ವರ್ಷ ಆದಮೇಲೆ ಒಂದರಿಂದ ಒಂದು ನಮ್ಮ ಮನೆಯವ್ರು ಊಟ ಮಾಡಕ್ಕೆ ಪುರ್ಸತ್ತಿಲ್ದಂಗೆ ಕೆಲಸ ಸತ್ತೋದ್ರು. ನಮ್ಮ ಮನೆಯವ್ರು ತೀರ್ಕೊಂಡ್ರು. ಇವಾಗ 2024-25ನೇ ತಾರೀಕಿಗೆ ತೀರೋದ್ರು. ಆವಾಗ ದೇವರು ಈ ದೇವಗಳ ಕಸ್ಕೊಂಡ್ಬಿಟ್ಟ. ಇತ್ತಾಗ ಮಗ ಇಲ್ಲ, ಸೇವೆ ಅರ್ಥದಲ್ಲೇ ನಿಂತು ಹೋಗೈತೆ, ಇನ್ನು ಮಂದಿರ ಅರ್ಥ ಐತೆ. ನಾನು ಯಾವ ಮೇಸ್ರಿಗೆ ಕರಿಬೇಕು ಗೊತ್ತಿಲ್ಲ, ಯಾವ ಕಂಟ್ರಾಕ್ಟಿಗೆ ಯಾವ ಟೈಲ್ಸ್ ಹಾಕನ್ನು ಕರಿಬೇಕು, ಯಾವ ನಂಬರ್ ಕರಿಬೇಕು ನನಗೆ ಗೊತ್ತಿಲ್ಲ ಪ್ರಭು. ನಾನು ಏನು ಮಾಡಲಿ ಅಂತ ಭೂತಾಪನೆ ಬುಧವಾರ ದಿನ ಮಾಡಿ ಬಂದ್ವಿ. ಆವಾಗ ನನಗೆ ತಡ್ಕೊಂಬಕ್ಕೆ ಆಗೋಲ್ದು, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಬಿಡೋದು. ಇತ್ತಾಗ ಸೇವೆ ನಿಂತೋಗೈತೆ, ಮಂದಿರ ನಿಂತೋಗೈತೆ. ನಾನು ಏನು ಮಾಡಲಿ ತಂದೆ ಅಂತಂದು ನಾನು ಸತ್ತೋಗ್ಬಿಡ್ಬೇಕಿನ್ನ ಇರಬಾರ್ದು. ನಾನು 3 ದಿನ ಕಾರ್ಯ ಮಾಡಿ ಬಂದ್ರೆ ಮಕ್ಕಳು ಇರಬಾರ್ದು, ಹೇಳ್ಬಾರ್ದು ನನ್ನ ಮಕ್ಕಳಿಗೆ ಅಂತಂದು ಮಕ್ಕಂದಿದ್ರೆ ಅವಾಗ ದೇವರು ಹಾಡು ಮೂಲಕ ನನಗೆ ಮತ್ತೆ ಎಚ್ಚರಿಸಿದ ಪರಿಶುದ್ಧಾತ್ಮ. ನಿನ್ನ ನೋ ವರ್ಡ್ಸ್ ಟು ಥ್ಯಾಂಕ್ ಹಿಮ್. ಐ ಲವ್ ಹಿಸ್ ಫಾದರ್ ಸೋ ಮಚ್. ಅವ್ರ ತಂದೆ ನಾನು ತುಂಬ ಪ್ರೀತಿ ಮಾಡ್ತಾ ಇದ್ದೆ. ಅವ್ರ ತಂದೆ ಅರ್ಧದಲ್ಲೇ ನಿಂತೋದ ಕೆಲಸನ ಸಂಪೂರ್ಣಗೊಳಿಸಿ ಇವತ್ತು ಮಗ ಸೇವಕನಾಗಿ, ದೊಡ್ಡ ಮಗ ಸೇವಕನಾಗಿ, ಆ ತಾಯಿ ಕಣ್ಣಲ್ಲಿ ನೀರಾಕಿ ಹತ್ತು ಅಳಬೇಕಾದ್ರೆ ಈ ಒಂದೇ ಒಂದು ಹಾಡು ಅವನ್ನ ಚೈತನ್ಯಗೊಳಿಸ್ಬಿಟ್ಟಿದೆ. ನಿನ್ನ ಹಾಗೆ ಆ ಹಾಡೆ ನೋಡಿ ಅವನ್ನ ಎತ್ತಿ ಮೇಲೆ ತಂದೆ. ಅದಕ್ಕೆ ಒಂದೊಂದು ಹಾಡು ಆಡಬೇಕಾದ್ರೂ ನಾವು ಇನ್ಸ್ಪಿರೇಷನಾಗಿ ಯಾಕೆ ಆಡ್ತೀವಿ ಅಂದರೆ, ಎಲ್ಲೋ ದೂರದಲ್ಲಿ 1000 ಮೈಲಿ ದೂರದಲ್ಲಿ ಒಂದು ವ್ಯಕ್ತಿಗೆ ಹೋಗಿ ಅದು ಮುಟ್ಟಬೇಕು ಅನ್ನುವಂಥ ಒಂದು ಆಶಾ ಗಿಣ್ಣದೊಂದಿಗೆ ನಾವು ಆಡ್ತೀವಿ ಅದನ್ನು.
ದೈವ ಸೇವಕಗ ಅಯ್ಯಗ ನಾನು ನಮಸ್ಕಾರ ಸಲ್ಲಿಸ್ತೀನಿ. ನಾವು ಮೊಟ್ಟ ಮೊದಲದಾದ ದಿನ ಬಳ್ಳಾರಲ್ಲಿದ್ದ ನಿನ್ನೆ 3 ಗಂಟೆಗೆ ಬಿಟ್ಟಿದ್ದೀವಿ. ನಾವು ಆರಾಧನೆಯಲ್ಲಿ ಪಾಲ್ಗೊಳ್ಬೇಕಂತಂದೇಳಿ ಅಯ್ಯರ್ ಫೋನ್ ಮಾಡೇ ಬಂದಿದ್ದೀವಿ. ಮತ್ತು 3 ಗಂಟೆಗೆ ಕರೆಕ್ಟ್ ನಾವು ಬಿಟ್ಟಾಗ ಇಲ್ಲಿಗೆ ಬಂದೀವಿ. ನಾವು ಬಂದು ಆರಾಧನೆಯಲ್ಲಿ ಪಾಲ್ಗೊಂಡಿವಿ. ಅಯ್ಯರ ಹತ್ರಗಡೆ ಮಾತನಾಡಿ ಎಲ್ಲ ಮಾಡಿದ್ವಿ. ದೇವರು ನಮಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೀನಿ. ಇವಾಗ ಹೇಳಂಥ ಸಾಕ್ಷಿಯನ್ನು ನಮ್ಮ ದೊಡ್ಡ ಮಗ ದೊಡ್ಡ ಸೊಸೆಯನ್ನು ಯೂಟ್ಯೂಬ್ ನೋಡ್ತಿದ್ದಾರೆ. ಸಾರದ್ದು ನಮಗೆ ತಲೆ ಇಲ್ಲ, ನಮಗೆ ಸಾರದ್ದು ಯಾರಂಬೋದು ಗೊತ್ತಿಲ್ಲ ನಮಗೆ ಗಂಡ ಹೆಂಡ್ತಿಗೆ. ಅವಾಗಿದ್ದ ನಮ್ಮ ದೊಡ್ಡ ಮಗ ದೊಡ್ಡ ಸೊಸೆ ನೋಡುವಾಗ ಅವರು ಲಿಂಕ್ ಮಾಡಿ ನಮಗೆ ಕಳಿಸ್ಕೊಟ್ರು. ಅಮ್ಮ ಈ ಪಾಸ್ಟರ್ ಬೇಷ ವಾಕ್ಯ ಹೇಳ್ತಿದ್ರಮ್ಮ, ಅದ್ಭುತ ನಡಿತೈತೆ, ಸಾರ್ ಹತ್ರ ಒಂದು ಸರ ಹೋಗಿ ಬರೋಣ್ರಿ ಎಲ್ಲರೂ ಅಂತಂದು. ಸರಿ ಹೋಗಿ ಬರ್ತೀವಿ ಅಂತಂದು ಹೋಗಿ ಬರೋಣ ಹೇಳಪ್ಪ ಅಂತಂದು ಅದೆಲ್ಲ ನೋಡಿ ನಾವು ಗಡ ದಿನ ಯೂಟ್ಯೂಬ್ ನೋಡೋಕತ್ತು ಒಂದು ವರ್ಷವೆಲ್ಲ ನೋಡಿದ್ವಿ. ಸಾರದು ಹೋಗೋಣಂದ್ರೆ ಹೋಗೋಕ್ಕೆ ಆಗಿಲ್ಲ ನಮಗೆ. ಭಾಳ ದೂರ ಅಲ್ಲ ನಾವೇನೋ ವೆಹಿಕಲ್ ತಗೊಂಡು ಹೋಗ್ಬೇಕು, ಮಕ್ಕಳು ಕರ್ಕೊಂಡು ಹೋಗ್ತಿರೋದು, ನಮ್ಮ ಕುಟುಂಬ ಫ್ಯಾಮ್ಲಿ ಹೋಗ್ತಿರೋದು ಅಂತಂದು ಆಲೋಚನೆ ಮಾಡ್ಕೊತ ಇದ್ದೀವಿ. ಅವಾಗ ದೇವ್ರು ಒಂದಿನ ಸಮಯ ಕೊಟ್ಟು ಅವಾಗ ಅದ್ಭುತ ರೀತಿಯಲ್ಲಿದೆ ನಮಗೆ ಮಂಗಳೂರಿಗೆ ಹೋಗೋಂಥ ಕೃಪೆ ಕೊಟ್ಟ ದೇವರಿಗೆ. ಅಯ್ಯನವರೊಟ್ಟಿಗೆ ನಾವು ಮಾತನಾಡಿದ್ರೆ ಅಯ್ಯರು ಏನಂದ್ರೆ ಅವಾಗೆಲ್ಲ ಪ್ರಾರ್ಥನೆ ಎಲ್ಲ ಆಗಿತ್ತು. ಮತ್ತು ನಮ್ಮ ಮನೆಯವ್ರಿಗೆ ಪಾಸ್ಟರ್ ಮೋಜೇಶ್ ಅವರೇ ನೀವು ಮನೆಗೆ ಬರ್ರಿ, ರೂಮ್ನಾಗ ಬರ್ರಿ ಅಂತಂದ್ರು. ಸರಿ ಅಂತಂದ್ರೆ ನಾವು ನಮ್ಮ ಮನೆಯವ್ರು ಹೋದರು. ಅವಾಗ ಇಷ್ಟ ಹಣ್ಣು ಅವ್ರಿಗೆ ಪ್ರೇಯರ್ ಹಣ್ಣು ಅದು ಏನು ಅನಿಸಿದ್ರು ಅಯ್ಯರಿಗೆ, ಆ ಹಣ್ಣು ಪುಟ್ಟೇನೆ ನಮ್ಮ ಮನೆಯವ್ರಿಗೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರು. ನಮ್ಮ ಗಂಡ ಹೆಂಡ್ತಿ ನಿಂದಿರಿಸಿ ಪ್ರಾರ್ಥನೆ ಮಾಡಿ, ನಿಮ್ಮ ಹೃದಯದಲ್ಲಿ ಒಂದು ಸಣ್ಣದು ಶಿರ್ಷಲ ಆಗಿ ತೋರಿಸ್ತೈತೆ, ನನಗೆ ಪ್ರಾರ್ಥನೆ ಮಾಡ್ತೀನಿ ಅಂದೆ. ಯಾಕೆ ಸರ್ ಆ ರೀತಿ ತೋರಿಸ್ತೈತೆ ಏನೋ ಮೊಜೆಸ್ ನಮಗೆ ನಿಮ್ಮ ಹೃದಯದಲ್ಲಿ ಹಾರ್ಟಲ್ಲಿ ಶಿರ್ಷಲ ಥರ ತೋರಿಸ್ತೈತೆ ಅಂದರು. ಏನೋ ಸಾರ್ ಮತ್ತು ಹೆಂಗೆ ಸಾರ್ ಅಂದ್ವಿ. ಪ್ರಾರ್ಥನೆ ಮಾಡ್ತೀನಿ ಏನಾಗಲ್ಲಮ್ಮ ಅಂದರು. ಅವಾಗ ಪ್ರಾರ್ಥನೆ ಮಾಡಿ ದೇವ್ರ ಧೈರ್ಯ ತುಂಬಿ ಕಳಿಸಿದ್ರು. ಅವಾಗ ಬಂದೀವಿ. ಬಂದುಗಡೆ ಮತ್ತೆ ಒಂದು 3 ತಿಂಗಳು 2 ತಿಂಗಳು ಹಂಗೆ ಬಿಟ್ಟು ಮತ್ತೆ ಅಲ್ಲಿಗೆ ಅಯ್ಯನ ಹತ್ರ ಓದಿವಿ. ಒಂದು ಆವಾಗ ಸಾರು ವಾಕ್ಯ ಎಲ್ಲ ಕೇಳಿ ಅರ್ಕೆ ಎಲ್ಲ ಮಾಡಿ ಒಂದು ಹಾಡು ನಮಗೆ ಆರಾಧನೆಯಲ್ಲಿ ಇಷ್ಟ ಆಯಿತು. ನಿಮ್ಮ ಹಾಗೆ ಯಾರೂ ಇಲ್ಲ ಅಂಬೋದು. ಅಪ್ಪ ಎಂಥ ಒಳ್ಳೆ ಒಂದು ಆರಾಧನೆಯಲ್ಲಿ ಚಪ್ಪಾಳೆ ಬರಲಿ. ಎಂಥ ಒಳ್ಳೆ ನಿನ್ನ ಹಾಗೆ ಯಾರಿಲ್ಲ ಅಂತ ನಮ್ಮ ಜೀವಿತದಲ್ಲೇ ಕೇಳಿದ್ದಿಲ್ಲ. ನಾವಿಷ್ಟು ಸರ್ವಿಸ್ನಲ್ಲಿ ವಯಸ್ಸಿನಲ್ಲಿ ಇಂಥ ಹಾಡು ಈ ಮಂದಿರದಲ್ಲಿ ಕೊಟ್ಟು ಅಲ್ಲ ಪ್ರಭು. ಹೌದು ಸ್ವಾಮಿ, ಯಾರಿಲ್ಲ ಪ್ರಭು, ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ನೀನು ಒಬ್ಬನೇ ಅಂತಂದು ಧೈರ್ಯಲ್ಲಿದ್ದ ಹೋಗಿ ಗಂಡ ಹೆಂಡತಿ ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ನಮಗೆ ಸಮಾಧಾನ ಆಗಿಲ್ಲ. ಅಯ್ಯರ್ನ ಮತ್ತೆ ನೋಡ್ಬೇಕಂದ್ರೆ, ಯಾಕಂದ್ರೆ ಅಯ್ಯರ್ ಆ ಮಾತು ಅಂದ್ಬಿಟ್ಟಾರಲ್ಲ, ನಮ್ಮ ಮನೆಯವ್ರಿಗೆ ಸಮಾಧಾನ ಆಗ್ತಾಯಿಲ್ಲ. ಸರಿ ಹೇಳಂತ ಮತ್ತೆ ಹೋಗಿದ್ವಿ ಅಯ್ಯರ್ ತಲ್ಲಿ ಹೋಗಿ 2ನೇ ಸರಗಡ ಭೇಟಿ ಮಾಡಿ ಅಲ್ಲಿ ಮಂಗಳೂರೆಲ್ಲ ಆರಾಧನೆ ನೋಡಿ ಅಲ್ಲಿ ಮಲ್ಗಕ್ಕೆ ಅಯ್ಯರ್ ಜಾಗ ಕೊಟ್ಟು ನಮಗೆ ಎಲ್ಲ ಸಿದ್ಧತೆ ಮಾಡಿಕೊಟ್ಟು ಎಲ್ಲ ಇದು ನಮಗೆ ಅನುಕೂಲ ಮಾಡಿಕೊಟ್ರು. ಮತ್ತು ಬೆಳಗಿನ ಜಾವ ಮತ್ತೆ ನಾವು ಆರಾಧನೆಯಲ್ಲಿ ಪಾಲ್ಗೊಂಡು ಅವಾಗ ಮುಗಿಸ್ಕೊಂಡು ಬಂದಮೇಲೆ ಇಡೀ ಮತ್ತೆ ನಾವು ಒಂದು ತೀರ್ಮಾನ ಮಾಡಿದ್ವಿ ಅಲ್ಲಿ ಗಂಡ ಹೆಂಡ್ತಿ. ನಮಗೆ ಚಿಕ್ಕದಾಗೈತೆ ಮಂದಿರ, ಒಂದು 25 ಜನ ಇಡ್ಸ್ಬೋದು, 15-20 ಪ್ಲಾಟ್ ಇತ್ತು, ಅದರಲ್ಲಿ ಕಟ್ಟಿದ್ದೀವಿ ನಾವು. ಸಣ್ಣದಿತ್ತು ಮಂದಿರ, ಸಣ್ಣದು ಜನ ಸಾಲ್ತಾ ಇಲ್ಲ. ಬಿಸಿಲಾಗಿ ನಿಂದ್ರಾರು ಆರಾಧನೆ ಮಾಡುವಾಗ ಬಿಸಿಲಾಗಿ ನಿಂದಿರ್ತಾರೆ. ಚಿಕ್ಕನ್ ಮಾಡ್ತಾನೆ, ಅಯ್ಯ ನಿನ್ನ ಕೃಪೆ ನಿನ್ನ ಚಿತ್ತವಿದ್ರೆ ಅಯ್ಯರು ಹೇಳ್ತಾರಲ್ಲ, ನೀವು ನೋಡಿರಿ, ನೀವು ಅರಿಕೆ ಮಾಡಿರಿ, ನಿಮಗೆ ಎಲ್ಲ ಸಿಗ್ತೈತೆ ಅಂತಾರೆ. ನಮಗೆ ಒಂದು ಸಣ್ಣದಿರೋ ಮಂದಿರ ದೊಡ್ಡದಾಗಿ ಮಾಡಿಕೊಡು ಪ್ರಭು ಅಂತ ಪ್ರಾರ್ಥನೆ ಮಾಡ್ತೀವಿ ಗಂಡ ಹೆಂಡ್ತಿ. ಅದ್ಭುತ ರೀತಿಯಲ್ಲಿದ್ದ ಪ್ರಾರ್ಥನೆ ಮಾಡಿದ್ರೆ ದೇವರು ಅವಾಗ ಏನಂದ, ಅವಾಗ ನಮ್ಮ ಮನ್ಸಿಗೆ ತೃಪ್ತಿ ಗಳಿಸಿತ್ತು. ಪ್ರಾರ್ಥನೆ ಮಾಡಿದ್ವಿ, ಅರಿಕೆ ಮಾಡಿದ್ವಿ. ಮತ್ತೊಂದು ದಿನ 2ನೇ ಸರ ಹೋದಾಗ ಅಯ್ಯರಂದ್ರೆ, ಮೋಜೇಶ್ ನೀವು 2 ಮಂದಿರ ಕಟ್ತೀರಿ ಮೋಜೇಶ್, ಒಂದಲ್ಲ ಕಟ್ತಿರೋದು 2 ಕಟ್ತೀರಿ ಅಂತ ಅಯ್ಯ ಭುಜ ತಟ್ಟಿ 2 ಮಂದಿರ ಕಟ್ತೀರಿ ಮೋಜೇಶ್, ಒಂದಲ್ಲ ಅಂತಂದೇಳಿ ಅಂದರು. ಅವಾಗ ಸರಿ ಹೇಳಿ ಸಾರ್ ಅಂತಂದು ಧೈರ್ಯ ತುಂಬಿಸ್ಕೊಂಡು ಬಂದು ಇಡೀ ಒಂದು ಮತ್ತೆ ದುಡ್ಡಿಲ್ಲ, ಒಂದು 5,000 ಗಡ ನಮ್ಮ ಹತ್ರ ಇಲ್ಲ. ಇದೈತೆ ಅದು ಬ್ಲಾಸ್ಟ್ ಮಾಡಿ ಎಲ್ಲ ಗೋಡೆಗಳೆಲ್ಲ ಸಿಳ್ಳೋಗ್ಬಿಟ್ಟವ. ಅದು ಯಾವಾಗ ಬೀಳ್ತೈತೋ ಗೊತ್ತಿಲ್ಲ. ಮೇಲೆ ಸಿಮೆಂಟ್ ಸೀಟ್ ಹಾಕಿವಿ, ಯಾವಾಗ ಬೀಳ್ತೈತೋ ಗೊತ್ತಿಲ್ಲ. ಆರಾಧನೆ ಮಾಡುವಾಗ 2 ವರ್ಷ ಪ್ರಾರ್ಥನೆ ಮಾಡಿದ್ವಿ ಕಣ್ಣೀರಿಟ್ಟು. ಅಯ್ಯ ಎಷ್ಟು ಧೈರ್ಯ ಕೊಡ್ತಾಯಿದಾರಲ್ಲ ಈ ಯೂಟ್ಯೂಬ್ನಾಗ, ನಮಗೆ ಕಾರ್ಯ ಆಗ್ತಾಯಿಲ್ಲ. ನಮ್ಮ ಮನೆಯವ್ರು ಕಾಂಟ್ರಾಕ್ಟ್ ಮಾಡ್ತಾರೆ, ಇಲ್ಲೇ ಕಾಂಟ್ರಾಕ್ಟ್ ಮಾಡಿದ್ರೆ ಗಡ ಕೆಲಸಗಳು ಸಿಗ್ತಾ ಇಲ್ಲ, ಹೆಂಗಪ್ಪ ದೇವ್ರೆ ಅಂತ ಪ್ರಾರ್ಥನೆ ಮಾಡುವಾಗ 2 ವರ್ಷ ಆದಮೇಲೆ ಒಂದರಿಂದ ಒಂದು ನಮ್ಮ ಮನೆಯವ್ರಿಗೆ ಊಟ ಮಾಡೋಕೆ ಪುರ್ಸೊತ್ತಿಲ್ದಂಗೆ ಕೆಲಸ ಇಡೀ 2 ವರ್ಷ ಪ್ರಾರ್ಥನೆ ನಮಗೆ ಕೇಳಿ ದೇವ್ರು ಅದ್ಭುತ ರೀತಿಲಿದ್ದ ನಮ್ಮ ಮನೆಯವ್ರು ಊಟ ಮಾಡಿ ಮನೆಗೆ ಬರೋಗಡ ಅಷ್ಟು ಬಿಜಿ ಆಗಿಬಿಟ್ರು. ಅವಾಗ ಅದರಲ್ಲಿ ಬಿಲ್ಡಿಂಗ್ಗಳಾಗ ಅಲ್ಲಿ ಬಂದಿದ್ದು
20 ಲಕ್ಷ ಕಾಣಿಕೆ ತೆಗೆದಿಟ್ಟಿವಿ ನಾವು ಮಂದಿರ ಕಟ್ಟಬೇಕಂತಂದು. ಮಂದಿರ ಕಟ್ಟಬೇಕಂತ ತೆಗೆದಿಟ್ಟಿದ್ದ ಹಣನ ನಮ್ಮ ಇದ್ದಕ್ಕಿದ್ದಂಗೆ ನಮ್ಮ ದೊಡ್ಡ ಮಗ ಎಲ್ಲ ಹೇಳ್ಕೊಟ್ಟ ಬಿಟ್ಟು ಬಿಸ್ನೆಸ್ ಸೇವೆ ಮಾಡ್ತದಂದು ದೊಡ್ಡ ಮಗ ಅನ್ನೋ ತಟ್ಟಿಗೆ ದೊಡ್ಡ ಮಗ ಸೇವೆ ಮಾಡ್ತಾ ಮಾಡ್ತಾ ಒಂದು ಅಂಗಡಿ ಇಟ್ಟು ಫಾಸ್ಟ್ರಾಗಿ ನಾವು ಸೇವೆ ಮಾಡಿ ಸಿದ್ಧತೆ ಮಾಡಿ ಕೊಟ್ಟಾಗ ನನ್ನ ಮಗ ಅರ್ಧದಲ್ಲೇ ಸೇವೆ ಬಿಟ್ಟು ಓಡೋಗ್ಬಿಟ್ಟ. ನನ್ನ ದೊಡ್ಡ ಮಗದ ಸಾಲ ಮಾಡ್ಕೊಂಡು ಅದು ಅಂಗಡಿ ಇಟ್ಟು ಅವಾಗ ಏನು ಮಾಡ್ಬೇಕಪ್ಪ ದೇವ್ರೆ, ಸೇವೆ ಮತ್ತೆ ನಿಂತೋತು. ಸೇವೆ ಇದು ಮಂದಿರ ಕಿತ್ತಬೇಕಂಬ ಟೈಮ್ನಲ್ಲಿ ಮಗ ಬಿಟ್ಟೋಗ್ಬಿಟ್ಟ. ಹೆಂಗೆ ಮಾಡ್ಬೇಕಪ್ಪ ದೇವ್ರೆ, ಸಾಲ್ತಾ ಇಲ್ಲ. ದೇವ್ರೆ ಇದೇನು ನಿನ್ನ ದೇವ್ರ ಚಿತ್ತಪ್ಪ ಸಂಕಲ್ಪ ಅಂತಂದು ಮತ್ತೆ ಪ್ರಾರ್ಥನೆ ಮಾಡಿದ್ವಿ ನಾವು ಕಣ್ಣೀರಿಟ್ಟು. ಪ್ರಾರ್ಥನೆ ಮಾಡಿದಾಗ ನಮ್ಮ ಹುಡುಗ ಬರ್ತಾ ಇಲ್ಲ, ಹೋಗ್ಬಿಟ್ಟ, ನಾನು ಸಿಗ್ತಾ ಇಲ್ಲ, ಏನು ಮಾಡಬೇಕು? ಎಲ್ಲಿ ಬಿದ್ದು ಸಾಯ್ತೀನಿ, ಇಲ್ಲಿ ಬಿದ್ದು ಸಾಯ್ತೀನಿ ಅಂತಂದು ಹೇಳ್ತಿದ್ದಾನೆ. ಹೆಂಗಪ್ಪ ದೇವ್ರಿ, ಇದು ಸೈತಾನ್ ಮತ್ತೆ ಏನು ಬಿರುಗಾಳಿ ಎಬ್ಬಿಸ್ಬಿಟ್ಟಿದ್ದು ನಮ್ಮ ಜೀವಿತದಲ್ಲಿ ಅಂತಂದು ಅವಾಗ ಧೈರ್ಯ ಕೊಟ್ಟು ಮತ್ತೆ ಪ್ರಾರ್ಥನೆ ಮಾಡ್ಕೊಂತ ಕಣ್ಣೀರು ಇಡ್ತಿದ್ವಿ. ನಾವು ಸುಮ್ಮನೆ ಇರ್ತಿದ್ದಿಲ್ಲ, ದೇವ್ರನ್ನ ಸುಮ್ಮನೆ ಇರೋಕೆ ಬಿಡ್ತಿದ್ದಿಲ್ಲ. 2 ಗಂಟೆ ರಾತ್ರಿ ಸಿಕ್ಕಿದ್ರಗಡ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಿದ್ವಿ ನಾವು. ಅವಾಗಿದ್ದು ಮಾಡ್ತಾ ಮಾಡ್ತಾ ಅವಾಗ ದೇವರ ಅದ್ಭುತ ರೀತಿಯಿಂದ ಮಂದಿರ ಕಿತ್ತೀವಿ. ನಮ್ಮ ಮನೆಯವರು ಬಿಲ್ಡಿಂಗ್ಗಳೆಲ್ಲ ಕಾಂಟ್ರಾಕ್ಟ್ ಇದ್ದರೆ ಕೆಲಸಗಳೆಲ್ಲ ನೋಡ್ಕೋಬೇಕು, ಆರಾಧನೆ ಮಾಡಬೇಕು. ಅಲ್ಲಿ ಒಂದು ಚಿಕ್ಕ ಬರ್ತಡೇ ಬಂದ್ರಗಡ ಸಾರ್ ನೀವೇ ಬರ್ಬೇಕಂತಾರೆ. ಒಂದು ಪ್ರೆಗ್ನೆಂಟ್ ಆಗಿ ಒಂದು ಶ್ರೀಮಂತ ಮಾಡ್ತಿದ್ವಿ ಅಂದರೆ ನೀವೇ ಬರ್ಬೇಕು ಸಾರ್ ಅಂತಾರೆ. ಒಂದು ತಿಥಿ ಮಾಡ್ಬೇಕಂದ್ರೆ ನೀವೇ ಬರ್ಬೇಕು ಸಾರ್ ಅಂತ. ಕೆಲಸ ಬಿಡಬೇಕು, ಮತ್ತು ರಾತ್ರಿ ಎಲ್ಲ 2 ವೀಲರ್ ನಡೆಸ್ಬೇಕು. 30 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಮತ್ತು ಬಳ್ಳಾರಿಲಿದ್ದ 30 ಕಿಲೋಮೀಟ್ರ್ ಆಂಧ್ರ ಬಾರ್ಡ್ರಲ್ಲಿ ಸೋಮಲ ರೈದೂರು ರೋಡು ಆಂಧ್ರ ಬಾರ್ಡ್ರ್ ಸೋಮಲಾಪುರನಲ್ಲಿ ಮಾಡ್ತಾಯಿದ್ವಿ. ಅವಾಗ ಅದ್ಭುತ ರೀತಿಯಲ್ಲಿದ್ದ ಅಲ್ಲಿ ಹೋಗಿ ಬರ್ತಿದ್ರು. ಹಂಗೆ ಮಾಡಿ ಸೇವೆ ಮಾಡಿ ಮಂದಿರ ಎಲ್ಲ ಕಟ್ಟಿದ್ರು. ಅರ್ಧ ಮಂದಿ ಸಾರಿ ಹೇಳಿದ್ದು 2 ವರ್ಷ ಆದಮೇಲೆ ಮತ್ತೆ 5ನೇ ವರ್ಷ ಬಂತು. 5ನೇ ವರ್ಷ ತಟ್ಟಿಗೆ ನಮ್ಮ ಮನೆಯವರು ಅವಾಗ ಇದ್ದಕ್ಕಿದ್ದಂಗೆ ಅವಾಗ ಒಂದು ಸಂಡೇ ಮಕ್ಕಂತಾರೆ. ನನಗೆ ಆರಾಮಿಲ್ಲ ಅಂದ್ರೆ ಶನಿವಾರ ಹೋಗಿ ಮಗ ನಾನು ತೋರಿಸ್ಕೊಂಬಂದು ಮಲ್ಸ್ಕೊಂಡ್ವಿ. 3 ಗಂಟೆಯಲ್ಲಿ ವಾಂತಿ ಮಾಡಿದ್ರು, 2 ವಾಂತಿ. 11 ಗಂಟೆಗೆ ವಾಂತಿ ಮಾಡಿದ್ರು. 2 ವಾಂತಿ ಮಾಡಿದ ಕೂಡಲೇ ನನಗೆ ಎದಕ್ಕೋ ಎತ್ತಾಗ್ತೈತೆ, ನನಗೆ ಭಾಳ ಬೆಸಿಲ್ಲ, ಎದ್ದು ನಡೆಯೋಕ್ಕೆ ಗಿಡಗಲ್ಲ. ಅಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲೇ ನಂದು ಸಣ್ಣ ಮಗ. ಅವಾಗಿದ್ದು ಸರಿ ಅಮ್ಮ ಕರ್ಕೊಂಡು ಹೋಗಪ್ಪ ಅಂದ. ಅವು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋದ್ರೆ ಅವ್ರು ಇಂಜೆಕ್ಷನ್ ಹಾಕಿ ಒಂದು ಗ್ಲುಕೋಸ್ ಹಾಕಿ ಇಲ್ಲಮ್ಮ ಆರಾಮಾಗ್ತಾರೆ, ಹೋಗಿ ನಿಮ್ಮ ಮನೆಯವ್ರು ಏನೇ ಆಗಲ್ಲ, ಚೆನ್ನಾಗಿದಾರ, ಗ್ಯಾಸ್ಟ್ರಿಕ್ ಆಗೋದಂಗೆ ಐತೆ ಕಳಿಸಿರ. ಅವಾಗ 3 ಗಂಟೆಗೆಲ್ಲ ಅವು ಸ್ಟೋವ್ ಕೊಡ್ದು ಇಲ್ಲಿಗೆ ಆಯ್ತಾರೆ. ಸಂಡೇ 3 ಗಂಟೆಗೆ. ಸೋಮವಾರ ಒಂದು ದಿನ ಇದ್ದಾರ, ಮಂಗಳವಾರ ಇಲ್ಲ, ಸತ್ತೋದ್ರು. ನಮ್ಮ ಮನೆಯವ್ರು ತೀರ್ಕೊಂಡ್ರು. ಇವಾಗ 2024 25ನೇ ತಾರೀಕಿಗೆ ತೀರೋದ್ರು. ಆವಾಗ ದೇವರು ಇದೀಗಡ ಕಸ್ಕೊಂಡ್ಬಿಟ್ಟ. ಇತ್ತಾಗ ಮಗ ಇಲ್ಲ, ಸೇವೆ ಅರ್ಥದಲ್ಲೇ ನಿಂತೋಗೈತೆ. ಇನ್ನು ಮಂದಿರ ಅರ್ಥ ಐತೆ. ನಾನು ಯಾವ ಮೇಸ್ರಿಗೆ ಕರಿಬೇಕೋ ಗೊತ್ತಿಲ್ಲ, ಯಾವ ಕಂಟ್ರಾಕ್ಟಿಗೆ ಯಾವ ಟೈಲ್ಸ್ ಹಾಕಿ ಕರಿಬೇಕು, ಯಾವ ನಂಬರ್ ಕರಿಬೇಕು ನನಗೆ ಗೊತ್ತಿಲ್ಲ ಪ್ರಭು. ನಾನು ಏನು ಮಾಡಲಿ ಅಂತ ಮನೆ ಬುಧವಾರ ದಿನ ಮಾಡಿ ಬಂದ್ವಿ. ಅವಾಗ ನನಗೆ ತಡ್ಕೊಂಬಕ್ಕಾಗಲ್ದು, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಬಿಡ. ಇತ್ತಾಗ ಸೇವೆ ನಿಂತೋಗೈತೆ, ಮಂದಿರ ನಿಂತೋಗೈತೆ. ನಾನು ಏನು ಮಾಡಲಿದ್ದೆ ಅಂತ ತಂದೆ ಅಂತಂದು ನಾನು ಸತ್ತೋಗ್ಬಿಡ್ಬೇಕಿನ್ನ ಇರಬಾರ್ದು. ನಾನು 3 ದಿನ ಕಾರ್ಯ ಮಾಡಿ ಬಂದ್ರೆ ಮಕ್ಕಳು ಇರಬಾರ್ದು, ಹೇಳ್ಬಾರ್ದು ನನ್ನ ಮಕ್ಕಳಿಗೆ ಅಂತಂದು ಮಕ್ಕಂತಿದ್ರೆ ಅವಾಗ ದೇವರು ಹಾಡು ಮೂಲಕ ನನಗೆ ಮತ್ತೆ ಎಚ್ಚರಿಸಿದ ಪರಿಶುದ್ಧಾತ್ಮ ನಿನ್ನ ಇಲ್ಲ ಅಂತಂದು. ಅವಾಗ ನನ್ನ ಮಕ್ಕಳು ಹೇಳಿದ್ರೆ ನಮ್ಮಮ್ಮ ಸತ್ತೋಗ್ಬಿಡ್ತಾಳ ಅಂತಾಳಲ್ಲ, ಹೆಂಗ ನಮಗೆ ಅಂತಂದು ಸಮಾಧಾನ ಆಗಿಲ್ಲ. ಅವಾಗ ಹಾಡೊಂದೇ ಜ್ಞಾಪ ಬಂತು ನನಗೆ ಹೃದಯದಾಗ. ನಿನ್ನ ಹಾಗೆ ಯಾರಿಲ್ಲಂದೆ ಅಪ್ಪ, ನಿನ್ನ ಹಾಗೆ ಯಾರಿಲ್ಲ ಅಂದೆ ಅಲ್ಲ ಸ್ವಾಮಿ. ನನಗೆ ಧೈರ್ಯ ಕೊಡು ಸ್ವಾಮಿ. ನಾನು ಹೆಂಗೆ ನಡೆಸ್ಕೊಂಡು ಹೋಗ್ಬೇಕು, ಹೆಂಗೆ ನಿಭಾಯಿಸ್ಕೊಂಡು ಹೋಗ್ಬೇಕು. ನಾನು ಒಬ್ಬಳೆ. ನಾನು ಈ ಕುಟುಂಬ ಭಾರವೆಲ್ಲ ನನಗೆ ಹಾಕಿ, ನನಗೆ 3 ಮಕ್ಕಳು, 3 ಸುಸ್ತರು, 6 ಜನ ಮೊಮ್ಮಕ್ಕಳು. ಅಪ್ಪ ಈ ಫ್ಯಾಮ್ಲಿ ನಾನು ಹೆಂಗೆ ನಡೆಸ್ಲಿ, ಸಭೆ ಹೆಂಗೆ ನಡೆಸ್ಲಿ ಸ್ವಾಮಿ ಅಂತ ಕಣ್ಣೀರಿಟ್ಟು ಒಂದೇ ಪ್ರಾರ್ಥನೆ ಮಾಡ್ತಿದ್ದೆ. ಆದರೆ ದೇವರು ಎಲ್ಲ ಮೇಸ್ತ್ರಿಗಳಿಗೆ, ಲೇಬರ್ಗಳಿಗೆ ಎಲ್ಲ ಕೈಲಿಸ ಮಾಡಿ ಅದ್ಭುತ ರೀತಿಯಿಂದ ಮಂದಿರ ಕಟ್ಟೆ ಬಗಲಾಗಿ 2 ರೂಮ್ ಹಾಕಿ ದೇವರು ನನಗೆ ಕಟ್ಟಂತ ಕೃಪೆ ಕೊಟ್ಟ. ಮಂದಿರ ಮುಗಿಸ್ಕೊಟ್ಟಿವಿ. ಡಿಸೆಂಬರ್ 13ನೇ ತಾರೀಕಿಗೆ ಓಪನ್ ಗಡ ಮಾಡಿದ್ರು. ಅವ್ರದ್ದು ಆಸೆ ಇತ್ತು, ಅಯ್ಯರ್ ಕರ್ಕೊಂಡು ಓಪನ್ ಮಾಡಿಸ್ಬೇಕು ಅಯ್ಯರ್ ಮೂಲಕ. ಇವತ್ತು ಮಗ ಗಡ ಸೇವೆದಲ್ಲಿ ಇಲ್ಲ, ಹೆಂಗಪ್ಪ ದೇವ್ರು ಅಂತ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಮನೆಯವ್ರಿಗೆ ಕರ್ಕೊಂಡು ನನ್ನ ಮಗ್ಗ ಕಳಿಸ್ಕೊಟ್ಟ. ಅನ್ನೋ ದೇವ್ರಿಗೆ ಸ್ತೋತ್ರ. ಸೇವೆ ಇವಾಗ ಮಗ ದೊಡ್ಡ ಸೊಸೆ ನಡೆಸ್ತಾ ಇದ್ದಾರೆ. ಸೇವೆಯನ್ನು ಅದ್ಭುತ ರೀತಿಯಿಂದ ನನ್ನ ಮಗನಿಗೆ ಸಾಲಗಡ ಕಟ್ಟಕ್ಕಾಗಲ್ದು. ಅವನು 20 ಲಕ್ಷ ಮಾಡ್ಕೊಂಡು ಹೊಡಗ್ಬಿಟ್ಟ. ನಾನು ಕಟ್ಟಾರ ಯಾರು ಕಟ್ಟಿ ಯಜಮಾನನೇ ಹೋಗ್ಬಿಟ್ಟ. ನಾನು ಹೆಂಗಪ್ಪ ಜೀವಿಸ್ಲಿ ಲೋಕದಾಗಿ ಮಕ್ಕಳ ಸಾಲ ದೊಡ್ಡ ಮಗಂದು ಅಂತ ಚಿಂತೆ ಮಾಡೋವಾಗ
ಬಳ್ಳಾರಿಲಿದ್ದ ಒಂದೇ ಪಾಸ್ಟರ್ ನಮಗೆ ಕರೆ ಮಾಡಿದ್ರು, ನಿಮ್ಮ ಮಗನ ಸಾಲ ಎಷ್ಟೈತಮ್ಮ ಅಂದರು. ಸಾರ್ ಇಷ್ಟೈತೆ ಸಾರ್, ಹೆಂಗೆ ಮಾಡ್ಬೇಕು ಸರ್, ನನಗೆ ಎತ್ತಾಗ ತೋರಿಸ್ತಾ ಇಲ್ಲ ಸರ್. ಅವನು ಕಾಲಿಡಕ್ಕೆ ಮಂದಿರದಲ್ಲಿ 4-5 ಮಂದಿ ನಿಂದಿರ್ಸ್ಬೇಕು ಸರ್. ಯಾವ ಸಾಲದಲ್ಲಿ ಬಂದು ಎಲ್ಲಿ ಎಳ್ದು ಹೊಡಿತಾನೋ ಬಲಿಪೀಠ ಮೇಲಿದ್ದ ಅಂತ ಭಯ ಆಗಕತ್ತೈತೆ ಸರ್. ಅಂದರೆ ಅವಾಗ ಆಶಮ್ಮ ನೀನು ಎದುರುಬೇಡಮ್ಮ, ನೀನು ಧೈರ್ಯಲ್ಲಿದ್ದ ಇರು. ಅವಾಗ ನಿಂದು ಸಾಲ ಎಷ್ಟೈತೆ ನಿನ್ನ ಮಗಂದು, ನಾನು ಅರ್ಧ ಆಗಲಿ ಕಟ್ತೀನಿ ಅಂತ ಅರ್ಧ ಸಾಲ ದೇವರು ದೇವ್ರ ಸ್ತೋತ್ರ. ದೇವರು ಅಯ್ಯರ್ ಮುಖಾಂತರ ಅಯ್ಯರ್ದಲ್ಲಿ ಬಂದಾಗೆ ಎಲ್ಲ ತೀರ್ಪನ್ನು ನಾವು ಹೊಂದಿದ್ವಿ, ಕೊಟ್ಟಿದ್ವಿ. ಮತ್ತೆ ನಾಳೆನೋ ತೀರ್ಮಾನ ಮಾಡುವಾಗ ನಮ್ಮ ಗಂಡಂದು ಹಿಂಗೆ ಮಾಡ್ಬೇಕು ಸರ್ ಅಂತ. ನನ್ನ ಮಗ ಮೊನ್ನೆ ಹೋದ ತಿಂಗಳೆಲ್ಲ ಆಳ್ತಾ ಇದ್ದ, ನಾನು ಧೈರ್ಯ ಆಗ್ತಾ ಇಲ್ಲ ಅವನಿಗೆ. ಯಾಕೆ ಅಳ್ತಿದ್ದೀಯಪ್ಪ, ಯಾಕೆ ಸಮಾಧಾನಲಿದ್ದ ಮನೆ ಕಡೆ ರಾತ್ರಿ 10-11 ಗಂಟೆಗೆ ಬರ್ತೀವಿ, ಯಾಕಪ್ಪ ಅಂದರೆ ಇಲ್ಲಮ್ಮ ನಾನು ಅಯ್ಯಂತಲ್ಲಿ ಹೋಗ್ಬೇಕು, ನನಗೆ ಎದಕ್ಕೋ ಅಯ್ಯಂಗೆ ನೋಡಿ ಬಂದರೆ ಸಮಾಧಾನ ಆಗ್ತೈತೆ. ಹೋಗ್ತೇನೆ ಅಂತ 3 ವಾರ ಸಹಿತ ತಡೆಗಟ್ಟಿಬಿಡುತ್ತೆ. ಲಾಸ್ಟಿಗೆ 4ನೇ ವಾರ ಒಬ್ಬನೇ ಬಂದು ಸಾರ್ ಹತ್ರ ತುಂಬ ಹತ್ಬಿಟ್ಟು ಅಂತ ಹಿಡ್ಕೊಂಡು ಹತ್ರ. ಅವಾಗ ಎದಕ್ಕಪ್ಪ ಏನಾಗೈತೆ ಅಂದರೆ ಎಲ್ಲ ಹೇಳಿದ್ಮೇಲೆ ನಿಮ್ಮ ಅಪ್ಪಂದು ಒಂದು ಅರಿಕೆ ಮಾಡ್ಕೊಂಡು ಹೋಗು, ನಿಮ್ಮಪ್ಪ ಸಮಾಧಾನ ಆಗ್ತೈತೆ, ಆತ್ಮಕ್ಕೆ ಶಾಂತಿ ಸಿಗ್ತೈತೆ ಅಂದರೆ ಸರಿ ಸಾರ್ ಅಂತಂದು ಅವಾಗ ಹೇಳಿ ಧೈರ್ಯ ಕೊಟ್ಟು ಸಾರ್ ಎಲ್ಲ ತುಂಬಿಸಿ ಕಳಿಸ್ಯಾರ. ನಾವು ಅಲ್ಲಿ ಫೋನ್ ಮಾಡ್ತಾಯಿದ್ದೀವಿ, ಸಾರಿಗೆ ಫೋನ್ ಮಾಡ್ತಾಯಿದ್ದಾನೆ ನಮ್ಮ ಮಗ. ದೊಡ್ಡ ಮಗನ ಫೋನ್ ಕಾಲ್ ಬರೋಕತ್ತೈತೆ. ದೊಡ್ಡ ಮಗ ಫೋನ್ ಮಾಡುವಾಗ ಅವಾಗಿದ್ದು ದೊಡ್ಡ ಮಗನ ಫೋನ್ ಎತ್ತವಲ್ಲ, ಸಾರ್ ಹತ್ರ ಮಾತಾಡ್ತಾರೆ. ತುಂಬ ಮಾತಾಡಿದ್ರು ಸಾರು, ನಮಗೆ ಭಾಳ ಸಮಯ ಕೊಟ್ಟು ಬೇಷ್ ಮಾತಾಡಿದ್ರು. ನಮಗೆ ಎಷ್ಟೋ ತಾಯಿ ಮಗ ಧೈರ್ಯ ಬಂತು. ಒಂದು ಸಾರು ಒಂದು ಅರ್ಧ ಗಂಟೆ ಅಮ್ಮಗೆ ಮಾತಾಡಿದ್ರು. ಅಮ್ಮರ್ಲಿದ್ದ ಸಾರಿಗೆ ಲಿಂಕ್ ಮಾಡಿಕೊಟ್ರು, ಅವಾಗ ಧೈರ್ಯ ಕೊಟ್ಟರು. ನಾನು ಗುರುವಾರ ದಿವಸ ಅಪ್ಪವರಿಗೆ ಫೋನ್ ಮಾಡ್ತೀವಿ. ಹಿಂಗೆ ಎಲ್ಲರ ಮನೆಯಲ್ಲೇ ಕುಂತಿದ್ದೀವಿ. ಆಗಲೂ ಏನು ಮಾಡಬೇಕೀಗ? ಅಪ್ಪವರು ಹೋದ ತಿಂಗಳು ನಾನು 1ನೇ ವಾರ ಬಂದು ಇಲ್ಲಿ ಬಾಧೆ ಪಟ್ಟಾಗ ಅಪ್ಪವ್ರು ನನಗೆ ಧೈರ್ಯ ತುಂಬಿ ಭಯದಿಂದ ಮತ್ತೆ ನನ್ನ ನಿಲ್ಲಿಸಿ, ನೀನು ಹೋಗು ಎಲ್ಲವೂ ಜಯ ಸಿಗುತ್ತೆ ಅಂತ ಅಪ್ಪವ್ರು ನನಗೆ ಹೇಳಿ ಕಳಿಸ್ತಾರೆ. ಆಯ್ತಪ್ಪ ಹಂಗೆ ಆಗಲಿ ಅಂಥೇಳಿ ನಾನು ಹಿಂತಿರುಗಿ ಬಳ್ಳಾರಿಗೆ ನಾನು ಹೋದಾಗ ಗುರುವಾರ ದಿವಸ ನಾವು ಸುಮ್ಮನೆ ಕುಂತ್ಕೊಂಡು ಅಪ್ಪವರಿಗೆ ಫೋನ್ ಮಾಡಿದ್ವಿ. ಅಪ್ಪ ಹಿಂಗೆ ಅನ್ಕೊಂತಿದ್ವಿ, ಹಿಂಗೆ ಹೆಂಗಪ್ಪ ಮಾಡೋದು, ಊಟದ ವ್ಯವಸ್ಥೆ ಎಲ್ಲ ನಾವೇ ಮಾಡ್ತೀವಪ್ಪ, ಬರ್ತೀವಪ್ಪ. ಅಪ್ಪವ್ರು ನನ್ನ ಹತ್ರ ಮಾತಾಡ್ತಿದ್ದಾರೆ, ನಿಮ್ಮ ಕುಟುಂಬಕ್ಕೆ ಇನ್ಮೇಲೆ ಎಲ್ಲ ಆಶೀರ್ವಾದಗಳು ತೆರೀತವ ಮಗನೇ, ನೀನು ಹೆದರಬೇಡ, ನೀವು ಚಿಂತಿಸಬೇಡ ಅಂತ ಹೇಳ್ತಿದ್ದಾರೆ. ಅಲ್ಲಿಂದ ನನಗೆ ಸೋಮಲಾಪುರ ಗ್ರಾಮ, ಅದು ಹಳ್ಳಿಯಲ್ಲಿ ಸೇವೆ ಭಾಳ ಕಷ್ಟ. ಆದರೂ 23 ವರ್ಷಲಿದ್ದ ಒಂದೇ ಸ್ಪೀಕರ್, ಅದು ನಾನು ಕೊಟ್ಟಂಥ ಕಾಣಿಕೆ ಇತ್ತು ನಮ್ಮ ಚರ್ಚಲ್ಲಿ. ಅದೇ ಸ್ಪೀಕರಲ್ಲಿ ಇಷ್ಟು ವರ್ಷಗಳ ಕಾಲ ನಮ್ಮ ತಂದೆಯವರು ನಮ್ಮ ಅಣ್ಣ ನಡೆಸ್ಕೊಂಡು ಬರ್ತಾಯಿದ್ರು. ಬಟ್ ಅಪ್ಪವ್ರನ್ನ ಆಲಯಕ್ಕೆ ನಾವು ಕರ್ಕೊಂಡು ಹೋಗಿ ಅಪ್ಪವ್ರ ಮುಖಾಂತರ ಅಮ್ಮವ್ರ ಮುಖಾಂತರ ನಾವು ಅಲ್ಲಿ ಉದ್ಘಾಟನೆ ಮಾಡಿ ಇಡೀ ಬಳ್ಳಾರಿಯಲ್ಲಿ ನಾವು ಅಪ್ಪವ್ರ ಕೂಟ ಮೀಟಿಂಗ್ ಮಾಡಿಸ್ಬೇಕಂತೇಳಿ ಭಾಳ ಆಸೆ ಇತ್ತು ನಮ್ಮ ತಂದೆಯವರಿಗೆ. ಬಟ್ ಅದು ಆಗಿಲ್ಲ. ದೇವರ ಕೃಪೆ ಇದ್ದರೆ ಅದನ್ನು ನಾನು ನಡೆಸ್ಕೊಡ್ತೀನಿ. ಅಪ್ಪವ್ರನ್ನ ಅದೇ ಬಳ್ಳಾರಿ ಪ್ರಾಂತದಲ್ಲಿ ಅದೇ ಹಳ್ಳಿ ಸೇವೆಗೆ ನಮ್ಮ ಆಲಯಕ್ಕೆ ಮತ್ತೆ ನಾನು ಕರೆದುಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅದು ನಾನು ಮಾಡ್ತಾ ಇರ್ತಿದ್ದೀನಿ. ಅದು ದೇವರು ನನ್ನ ಮೂಲಕ ನಡೆಸ್ತಾನೆ ಅಂತೇಳಿ ನಾನು ನಂಬ್ತಿದ್ದೀನಿ. ಅದೇ ರೀತಿಯಲ್ಲಿ ನನ್ನ ಅಪ್ಪನ ಹತ್ರ ಫೋನ್ನಲ್ಲಿ ಮಾತಾಡ್ತಾ ಇದ್ದೆ. ಆಗ ಮಾತಾಡ್ತಿದ್ದೀನಿ, ಅಣ್ಣ ಅಲ್ಲಿಂದ ನನಗೆ ಫೋನ್ ಮಾಡ್ತಿದ್ದಾರೆ, ಕಾಲ್ ವೇಟಿಂಗ್ ಬರ್ತಾಯಿದೆ. ನನಗೆ ಅಪ್ಪ ಮಾತಾಡೋದು ಇಂಪಾರ್ಟೆಂಟ್ ಅಂತ ನಾನು ಅಪ್ಪನ ಹತ್ರ ಮಾತಾಡ್ತಿದ್ದೀನಿ. ನಿಮಗೆಲ್ಲ ಆಶೀರ್ವಾದಗಳು ಎಲ್ಲವೂ ಬರುತ್ತೆ ಮಗನೇ, ಮನೆಯಲ್ಲಿ ನೀನೇನು ಚಿಂತೆ ಮಾಡಬೇಡ, ಸಮೃದ್ಧಿಯಾಗಿರುತ್ತೆ, ನೀವು ಭಯ ಬೀಳಬೇಡ್ರಿ, ಯಾವುದಕ್ಕೂ ಹೆದರಬೇಡ, ನೀವು ಬನ್ನಿ, ಶನಿವಾರ ಬನ್ನಿ, ನಾನು ಎಲ್ಲದು ನಿಮಗೆ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳ್ದೆ. ಸರಿ ಅಪ್ಪವ್ರೆ ಆಗಲಿ ಅಂತೇಳಿ ಅಪ್ಪವ್ರದ್ದು ಹಿಂಗೆ ಫೋನ್ ಕಟ್ ಮಾಡಿದೆ. ಮತ್ತೆ ಅಣ್ಣ ಫೋನ್ ಮಾಡಿದ್ರು. 82,000 ರೂಪಾಯಿ ಮೈಕ್ ಸೆಟ್ಟು ವಿತ್ 2 ಸ್ಪೀಕರು, ಸ್ಟ್ಯಾಂಡು, ಪ್ರತಿಯೊಂದು ಸೆಟ್ಟು ಟಾಟಾ AC ಈಗ ಬಂತು ಅಂತೇಳಿ ನಮ್ಮಣ್ಣ ಫೋನ್ ಮಾಡ್ತಾನೆ. ಅದು ನಮ್ಮ ಸೇವೆಗೆ ಕಾಣಿಕೆಯಾಗಿ, ನಮ್ಮ ಸೇವೆಯಲ್ಲಿರುವಂಥ ಒಬ್ಬ ವಿಶ್ವಾಸಿ, ಅವಂದು ಎಷ್ಟೋ ತಿಂಗಳಾದರೂ ಬಿಲ್ ಆಗಿದ್ದಿಲ್ಲಂತೆ. ಆ ಬಿಲ್ ಆಗಿದ ತಕ್ಷಣವೇ 82,000 ರೂಪಾಯಿದು ಇವತ್ತು ನಮ್ಮ ಚರ್ಚಲ್ಲಿ ಮೈಕ್ ಸೆಟ್ ಎಲ್ಲ ಇದೆ. ಇದೇ ಮೊದಲನೇ ವಾರ ಅಲ್ಲಿ ಇದೇ ಮೈಕ್ ಇಟ್ಕೊಂಡು ನಮ್ಮ ಅಣ್ಣ ಸೇವೆ ಮಾಡ್ತಾ ಇದ್ದಾನೆ. ಇದು ದೇವರ ಕೃಪೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ 20 ಜನ ಕೂಡುವಂಥ ಚರ್ಚ್ ಇದ್ದಾಗ ನಾವು 2019ರಲ್ಲಿ ನಾವು ಮಂಗಳೂರಿಗೆ ಹೋಗಿ ಅಪ್ಪವ್ರ ಹತ್ರ ನಾವು ಪ್ರೇಯರ್ ಮಾಡಿಸ್ಕೊಂಡಾಗ ಅಲ್ಲಿ ನಮ್ಮ ತಂದೆಗೆ ಒಂದು ಪ್ರೇರೇಪಣೆ ಆಗುತ್ತೆ, ನಾನು ದೊಡ್ಡ ಮಂದಿರ ಕಟ್ಟಬೇಕು. ಅದೇ ಸೋಮಲಾಪುರ ಗ್ರಾಮದಲ್ಲಿ ಉನ್ನತವಾಗಿ 100-200 ಜನ ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಅಲ್ಲಿ ಬಂದು ಸೇವೆಯಲ್ಲಿ ಪಾಲ್ಗೊಳ್ಬೇಕು, ಎಲ್ಲರೂ ಮಂದಿರಕ್ಕೆ ಬರಬೇಕು.
ಚಿಕ್ಕ ಮಂದಿರ ನಮಗೆ ಬೇಡ, ಅಪ್ಪೋರ ಆಶೀರ್ವಾದ ನಮಗೆ ಮಾಡಿದ್ದಾರೆ, ನಾನು ಕಟ್ತೀನಿ ಅಂತೇಳಿ 12 ಲಕ್ಷ ರೂಪಾಯಿ ಚರ್ಚಿಗೆ ಇಟ್ಟು ಇವತ್ತು 200 ಜನ ಕೂಡುವಂಥ ಚರ್ಚು ನಮ್ಮ ತಂದೆಯವರು ಕಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ಅಪ್ಪೋರ ಪ್ರಾರ್ಥನೆ, ನಮ್ಮ ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ. ಅಪ್ಪೋರು ಪ್ರತಿ ಕ್ಷಣ ನಮ್ಮಲ್ಲಿ ಧೈರ್ಯ ತುಂಬಿ ನಿನ್ನ ಹಾಗೆ ಯಾರೂ ಇಲ್ಲ ಅಂತ ಆಡುವಾಗ ಮಂಗಳೂರಲ್ಲಿ ನಾವು ಇದ್ದಿದ್ದು ಮೂಲೆಯಲ್ಲಿ, ಇವತ್ತು ನಿಲ್ತಿರೋದು ಇಲ್ಲಿ ಬಲಿಪೀಠದ ಮುಂದ್ಗಡೆ. ನಿನ್ನ ಹಾಗೆ ಯಾರೂ ಇಲ್ಲ ಅನ್ನುವಂಥ ಹಾಡು ಎಷ್ಟೋ ಜನಕ್ಕೆ ಮನ ಮುಟ್ಟಿ ಇವತ್ತು ಧೈರ್ಯದಿಂದ ಇಡೀ ಗ್ರೇಸ್ ಮಿನಿಸ್ಟ್ರಿ ಇಡೀ ಕರ್ನಾಟಕದಾದ್ಯಂತ ಎಲ್ಲೆಡೆ ಮೂಲೆ ಮೂಲೆಗೂ ಇನ್ನೂ ಬೆಳಿಬೇಕಂತೇಳಿ ದೇವರಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ. ಹಾಗೆ ಎಷ್ಟೋ ನಮ್ಮಂಥ ಕುಟುಂಬಗಳಿಗೆ ಧೈರ್ಯವನ್ನು ತುಂಬಿ ಅಮ್ಮೋರಾಗಿರಲಿ ಅಪ್ಪೋರಾಗಿರಲಿ ನಾವು ಯಾವಾಗೇ ಬರಲಿ ಎಷ್ಟೋ ಧೈರ್ಯವನ್ನು ತುಂಬಿ ದೇವರ ಮಾತುಗಳನ್ನು ನಮ್ಮಲ್ಲಿ ಬಲಪಡಿಸಿ ನೀವು ಹೋಗಿ ಏನೂ ಆಗಲ್ಲ, ದೇವರಿದ್ದಾನೆ, ನಾವು ಪ್ರಾರ್ಥನೆ ಮಾಡ್ತೀವಿ ನಿಮಗೋಸ್ಕರ ಅಂಥೇಳಿ ಎಷ್ಟೋ ಧೈರ್ಯವನ್ನು ತುಂಬಿ ನಮ್ಮ ಕುಟುಂಬಕ್ಕೆ ಆಧಾರವನ್ನು ಆಗಿ ನಿಲ್ಲಿಸಿ ಇವತ್ತು ನಾವು ನೂತನ ಚರ್ಚನ್ನು ಸಹ ಉದ್ಘಾಟನೆ ಮಾಡಿದ್ದೀವಿ. ಎಷ್ಟೋ ಕಷ್ಟಗಳಲ್ಲಿ ಅದು ಕಟ್ಟಿರ್ತಕ್ಕಂಥ ಚರ್ಚ್ ಆಗಿದೆ. ಬಟ್ ಆದರೂ ಇನ್ನೊಂದು ಸಲ ಹೇಳ್ತಿದ್ದೀನಿ, ಇಡೀ ಕರ್ನಾಟಕದಾದ್ಯಂತ ಈ ಗ್ರೇಸ್ ಮಿನಿಸ್ಟ್ರಿಯಿಂದ ಅಪ್ಪನ ಮೂಲಕ ಇನ್ನೂ ಆತ್ಮಗಳು ಹೊರ ಬರ್ತಾವಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯೇಸುವಿನ ನಾಮದಲ್ಲಿ ಎಲ್ಲವೂ ಅಪ್ಪನ ಮುಖಾಂತರ ನಡೆಯಲ್ತಕ್ಕಂಥ ಕಾರ್ಯಗಳಾಗಿದ್ದಾವೆ. ಅದಕ್ಕಾಗಿ ನಮ್ಮ ಕುಟುಂಬದ ವತಿಯಿಂದ ನಾವು ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಅಪ್ಪೋರಿಗೆ ಹಮ್ಮಿಕೊಂಡಿದ್ದೇವೆ. ನೋ ವರ್ಡ್ಸ್ ಟು ಥ್ಯಾಂಕ್ ಹಿಮ್. ಐ ಲವ್ ಹಿಸ್ ಫಾದರ್ ಸೋ ಮಚ್. ಅವ್ರ ತಂದೆ ನಾನು ತುಂಬ ಪ್ರೀತಿ ಮಾಡ್ತಾ ಇದ್ದೆ. ಅವ್ರು ಸತ್ತಿರೋದೇ ನನಗೆ ಗೊತ್ತಿಲ್ಲ. ಅವತ್ತು ಅವರು ಒಂದು 3 ವರ್ಷದ ಮುಂಚೆ ಬಂದಾಗ ದೇವ್ರ ಆತ್ಮ ಹತ್ರ ಇದೆ, ಆವಾಗ ನಾ ಪ್ರೇಮ್ ಮಾಡಿದೆ, ಏನೂ ಆಗಲ್ಲ ಯಪ್ಪನಿಗೆ ಅಂತೇಳಿ. ಅಪ್ಪೋರು ಪ್ರೇಯರ್ ಮಾಡಿದ್ಮೇಲೆ ನಮ್ಮಪ್ಪರು 5 ವರ್ಷ ಇನ್ನೂ ಸುರಕ್ಷಿತವಾಗಿದ್ದರು. 2019ರಲ್ಲಿ ಮಂಗಳೂರಲ್ಲಿ ಅಪ್ಪೋರು ಹೇಳ್ತಾರೆ, ತ್ರಿಶೂಲ ಕಾಣ್ತಾ ಇದೆ ಮೋಜೇಶ್ ಅವರೇ ನಿಮ್ಮಲ್ಲಿ, ನೀವು ಭಯಪಡೋದು ಬೇಡ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ. ಅಪ್ಪವ್ರು ಪ್ರಾರ್ಥನೆ ಮಾಡಿದಾಗ 5 ವರ್ಷಗಳ ಕಾಲ ನಮ್ಮಪ್ಪ ಆಯುಷು ಬೆಳೆಯಿತು. ಇವತ್ತು ಎಷ್ಟೋ ಜನಕ್ಕೆ ಅಲ್ಲಿ ಆಲಯ ನಿರ್ಮಾಣವಾಯಿತು. ಇದೆಲ್ಲದಕ್ಕೂ ಕಾರಣ ಅಪ್ಪವ್ರ ಪ್ರಾರ್ಥನೆ, ನಮ್ಮ ಕುಟುಂಬದ ಮೇಲೆ ಇಟ್ಟಂಥ ಪ್ರೀತಿ, ಆಮೇಲೆ ದೇವರ ಕೃಪೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ದೇವರು ಎಲ್ಲೋ ಮಾತಾಡ್ತಾನೆ, ಎಲ್ಲೋ ಇದ್ದಾರೆ, ನಮ್ಮ ಹತ್ರ ಯಾಕೆ ಮಾತಾಡ್ತಾನೆ ಅಂತಾರಲ್ಲ, ಅಪ್ಪವ್ರ ಮುಖಾಂತರ ಪ್ರತಿಯೊಬ್ಬೊಬ್ಬರ ಹತ್ರ ಮಾತಾಡ್ತಾನೆ ದೇವರು. ವಿಶ್ವಾಸ ಒಂದು ನಾವಿಟ್ಟರೆ ಅದು ಮಾತಾಗಿ ಅಪ್ಪನ ಮುಖಾಂತರ ದೇವರ ಮಾತು ಅಪ್ಪನ ಬಾಯಲ್ಲಿ ನುಡಿಯುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಮುಖಾಂತರ. ಆಮೇನ್. ತನ್ನ ವಂಶ ಯಾವತ್ತೂ ಕೆಂಗೆಡಲ್ಲ ಅನ್ನೋದು ಎಷ್ಟು ಸತ್ಯ. ಅವ್ರ ತಂದೆ ಅರ್ಧದಲ್ಲೇ ನಿಂತೋದ ಕೆಲಸನ ಸಂಪೂರ್ಣಗೊಳಿಸಿ ಇವತ್ತು ಮಗ ಸೇವಕನಾಗಿ, ದೊಡ್ಡ ಮಗ ಸೇವಕನಾಗಿ, ಆ ತಾಯಿ ಕಣ್ಣಲ್ಲಿ ನೀರಾಕಿ ಹತ್ತು ಅಳಬೇಕಾದ್ರೆ ಈ ಒಂದೇ ಒಂದು ಹಾಡವನ್ನ ಚೈತನ್ಯ ಗಳಿಸ್ಬಿಟ್ಟಿದೆ. ನಿನ್ನ ಹಾಗೆ ಆ ಹಾಡೆ ನೋಡಿ ಅವನ್ನ ಎತ್ತಿ ಮೇಲ್ತದೆ. ಅದಕ್ಕೆ ಒಂದೊಂದು ಹಾಡು ಆಡಬೇಕಾದ್ರೂ ನಾವು ಇನ್ಸ್ಪಿರೇಷನ್ ಆಗಿ ಯಾಕೆ ಆಡ್ತೀವಿ ಅಂದರೆ, ಎಲ್ಲೋ ದೂರದಲ್ಲಿ 1000 ಮೈಲಿ ದೂರದಲ್ಲಿ ಒಂದು ವ್ಯಕ್ತಿಗೆ ಹೋಗಿ ಅದು ಮುಟ್ಟಬೇಕು ಅನ್ನುವಂಥ ಒಂದು ಆಶಾಕಿರಣದೊಂದಿಗೆ ನಾವು ಆಡ್ತೇವೆ. ಅದನ್ನು ದೇವ್ರ ನಾಮಕ್ಕೆ ಮಹಿಮೆ. ದೇವ್ರು ಎಷ್ಟು ನಂಬಿಗಸ್ತನು. ಇವತ್ತು ಆ ಫೋನ್ ಮಾಡಬೇಕಾದ್ರೆ 21 ವರ್ಷಗಳ ಕಾಲ ಒಂದೇ ಮೈಕ್ ಸೆಟ್ಟು ಇಟ್ಕೊಂಡ ಈ ಕುಟುಂಬಕ್ಕೆ ಆ ಫೋನಲ್ಲಿ ಪ್ರೇ ಮಾಡ್ತಾ ಇದ್ದೀನಿ, ಎಲ್ಲ ನಿಮ್ಗೆ ಒಳ್ಳೇದಾಗತ್ತೆ, ಶುಭಕಾರ್ಯ. ಆ ಕಡೆ ಇನ್ನೊಂದು ಕಾಲ್ ಬರ್ತಾ ಇದೆ ಅಣ್ಣಂದು, ಯಾಕೋ ಫೋನ್ ಎತ್ತಾ ಇಲ್ಲ ಅಂತ ಹೇಳಿ ನೋಡಿದ್ರೆ ಅವನು ಇವಾಗ ಗುಡ್ ನ್ಯೂಸ್ ಇಟ್ಕೊಂಡು ನಿಂಗೆ ಫೋನ್ ಮಾಡ್ತಾ ಇದ್ದೀನಿ, ಚರ್ಚ್ ಮುಂದೆ ಬಂದು ಇಳಿಯತ್ತೆ. 85,000 ವರ್ತಿರತಕ್ಕಂಥ ವಸ್ತುಗಳು ತಂದು ಕೊಟ್ಟಿದ್ದಾರೆ. ಎಷ್ಟು ಅದ್ಭುತ ನೋಡಿ. ಇವತ್ತು ಅಷ್ಟು ಆಲಯನ ಅಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. ನೆನ್ನೆ ಅವ್ರ ತಂದೆ ಫೋಟೋ ತಂದು ನನಗೆ ತೋರಿಸ್ಬೇಕಾ, ನಾವು ಹತ್ವಿ ನಾವು. ಯಾಕಂದರೆ ಆ ಯಪ್ಪನ ಆಸೆ, ಅವನು ಸತ್ತು ಹೋದ್ರು ಕೂಡ ಅವನ ಆಸೆ ಸಾಯಲಿಲ್ಲ. ಆ ಆಸೆ ದೇವರ ಆಸೆ. ಅದು ಆ ದೇವರ ಆಸೆ ಘನವಾಗಿ ಅದನ್ನು ನಡೆಸೋ ರೀತಿಯಲ್ಲಿ ದೇವರು ಕಾರ್ಯ ಮಾಡಿದ್ದಾರೆ. ತುಂಬ ದೊಡ್ಡ ಆಸೆ ಇತ್ತು ಆ ಯಪ್ಪನಿಗೆ. ನನ್ನನ್ನು ಬಳ್ಳಾರಿ ಕರೆಸಿ ದೊಡ್ಡ ಮೆಗಾ ಮೀಟಿಂಗ್ ಮಾಡಬೇಕಂತ ತುಂಬ ಆಸೆ. ತುಂಬ ಕಾಂಟ್ರಾಕ್ಟ್ರು 5-6 ಕಾರುಗಳಿಗೆ ಓನರು, ಎಷ್ಟೋ ಜಮೀನುಗಳಿತ್ತು, ಎಲ್ಲ ಕಳ್ಕೊಂಡ್ರು ಅವರು ಕಾಂಟ್ರಾಕ್ಟ್ರಾಗಿ. ಆದರೂ ಕೂಡ ಅವ್ರ ಕರ್ತನ ಹುಡುಕಬೇಕಾದ್ರೆ ಸೈತಾನ ಅನೇಕ ಹೋರಾಟ ತಂದ. ಅದು ಹೋರಾಟದ ಮಧ್ಯದಲ್ಲಿ ಇವನ್ನ ಒಂದು ಬೆಟ್ಟದ ಮೇಲೆ ಕಟ್ಟಲ್ಪಟ್ಟಂತ ಮನೆಯಾಗಿದೆ ಇವನು ಅದ್ಭುತವಾದ ಕಾರ್ಯ. ಐ ಡೋಂಟ್ ಹ್ಯಾವ್ ವರ್ಡ್ಸ್ ಮಾಡ್ತಿ. ತುಂಬಾ ಇವ್ರ ಮನೆ ಬಂದು ಹೇಳ್ಬೇಕಾದ್ರೆ ನಾನೇ ಕುಸ್ದುಬಿಟ್ಟೆ, ನಿಮ್ಮ ತಂದೆ ಇಲ್ಲ ಅಂತ ಹೇಳಿದ್ರೆ ಕೊಳೋ ಅಂತ ಅಳ್ತಾನೆ. ನನಗೆ ಶಾಕ್ ಆಗಿ ಹೋಯ್ತು. ನನಗೊಂದು ಮಾತೇ ಗೊತ್ತಿಲ್ಲ. ಗೊತ್ತಿದ್ರೆ ಖಂಡಿತ ನಾ ಬಳ್ಳಾರಿಗೆ ಹೋಗ್ತಾ ಇದ್ದೆ.
ಆದರೆ ಇವತ್ತು ಅವ್ರಿಲ್ಲ ಅಂದ್ರೂ ಕೂಡ ಅವ್ರ ಪ್ರಸನ್ನತೆ ಇಲ್ಲಿದೆ. Amen. Hallelujah. ಅಪ್ಪನ ಅವರ ಆಶೀರ್ವಾದ ಇಲ್ಲಿದೆ, Amen. ಅವ್ರ ಮಕ್ಕಳ ಮೇಲಿದೆ. ಕರ್ತ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ ಬ್ರದರ್, ಮಾಡ್ತೀವ್ರೆ. ನಮಗೆ ಇಲ್ಲಿ ಬಂದರೆ ಏನೋ ಒಂದು ನೆಮ್ಮದಿ, ಅಪ್ಪ ಅಮ್ಮನ ನೋಡಿದಾಗ ಒಂದು ಧೈರ್ಯ, ಯಾರೋ ನಮ್ಮವ್ರು ಇಲ್ಲಿದ್ದಾರೆ ನಮಗೆ ಒಂದು ಧೈರ್ಯ ತುಂಬ್ತಾರೆ. ದೇವರು ನಮ್ಮ ಹತ್ರ ಮಾತಾಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಇಲ್ಲಿಗೆ ಬರ್ತಾ ಇದ್ವಿ. ಎಲ್ಲರೂ ಅದೇ ರೀತಿಯಲ್ಲಿ ನಂಬಿಕೆಯಿಂದ ಬನ್ನಿ. ಇಲ್ಲಿ ಆಗುವಂಥ ಕಾರ್ಯಗಳು ಆಮೇಲೆ ಆಶೀರ್ವಾದಗಳು ಎಲ್ಲರ ಅಪ್ಪರ ಮೂಲಕ ಹೊಂದ್ಕೊಂಡು ಹೋಗಿ ಇನ್ನೂ ಎಲ್ಲರಿಗೂ ಸಾರಿ ಸಾರಿ ಹೇಳ್ರಿ. ಇಲ್ಲಿ ಯಾವುದೇ ತರಹದ ಏನು ಭೇದ ಭಾವ ಇಲ್ಲ. ಇಲ್ಲಿ ಇರೋದು ಏಸಪ್ಪ ಒಂದೇ, Amen. Hallelujah. ಏಸಪ್ಪನ ಮಗ ಆದಂಥ ಅಪ್ಪವ್ರು ಒಂದೇ. ಅಪ್ಪವ್ರ ಮೂಲಕ ಎಲ್ಲ ಅದ್ಭುತ ಕಾರ್ಯಗಳು ನಡೆಯುತ್ತವೆ ಅಂತ ನಾನು ಹೇಳಕ್ಕೆ ಇಷ್ಟಪಡುತ್ತೆ. ಎಷ್ಟು ಸಂತೋಷ ನೋಡಿ, ಆ ಜಾಯ್ ನೋಡಿ. ನನ್ನ ತಾಯಿ ಹೇಳ್ತಾ ಇದ್ರು, ಇಲ್ಲಿ ಬಂದರೆ ತವ್ರ ಮನೆಗೆ ಬಂದಂಗೆ ಆಗತ್ತೆ ನನಗೆ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅಪ್ಪ ಅಮ್ಮ ಯಾರೂ ಇಲ್ಲ ನನಗೆ. ಇವತ್ತನ್ನು ಎಲ್ಲನೂ ಕಳ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಬಂದರೆ ನಮ್ಮ ತಾಯಿ ಮನೆಗೆ ಬಂದಂಗೆ ಆಗತ್ತೆ ಅಂತ ಹೇಳ್ತಾರೆ ಅವರು. ದೇವ್ರಿಗೆ ನಿನ್ನ ಹಾಗೆ ಯಾರೂ ಇಲ್ಲ ಸಾಂಗ್. ಅದಕ್ಕೆ ಅಮ್ಮಗೆ ಅಪ್ಪಗೆ ಅಷ್ಟು ಆಧರಣೆ ಅಂದರೆ, ಅಮ್ಮ ಅಪ್ಪ ಅವರು, ನಮ್ಮಮ್ಮ ನಮ್ಮ ತಂದೆ ಇಬ್ಬರು ಲವ್ ಮ್ಯಾರೇಜ್ ಅವ್ರದ್ದು. 48 ವರ್ಷ ಆಯಿತು ಅವರು ಕಳೆದು ಪ್ರೀತಿಯಲ್ಲೇ ಇದ್ದು. ನಮ್ಮಪ್ಪ ಯಾವುದೂ ಕೊರತೆ ಮಾಡಿದ್ದಿಲ್ಲ. ಆ ಥರ ಅಮ್ಮನ ನೋಡ್ಕೊಂಡಿದ್ದ. ಎಲ್ಲ ತವ್ರ ಮನೆ ದೂರ ಆದರೂ ಅಮ್ಮಂದು ನಮ್ಮಪ್ಪನೇ ಎಲ್ಲ ತವ್ರ ಮನೆ ಆಗಿದ್ದ. ಬಟ್ ನಮ್ಮಪ್ಪ ತೀರೋದಾಗೂ ಯೂಟ್ಯೂಬ್ ಮುಖಾಂತರ ನೋಡಿದಾಗ ಆ 3 ದಿವಸ ನಾವು ಕಾರ್ಯ ಮಾಡ್ಕೊಂಡು ಎಲ್ಲರೂ ಹತ್ಕೊಂತ ಮನೇಲಿ ಇದ್ದಾಗೂ ಸಹ ಅಮ್ಮಗೆ ನಾನು ಒಂದೇ ಇಟ್ಕೊಟ್ಟಿದ್ದು, ಅಪ್ಪವ್ರದ್ದು ಯೂಟ್ಯೂಬ್ ಇಟ್ಕೊಟ್ಟೆ. ಆಗ ಯೂಟ್ಯೂಬ್ ಇಟ್ಕೊಟ್ಟ ತಕ್ಷಣನೂ ಬಂದಂಥ ಸಾಂಗೆ ನಿಮ್ಮ ಹಾಗೆ ಯಾರೂ ಇಲ್ಲ. Hallelujah. ಅದೇ ಸಾಂಗೆ ಆಧರಣೆ ಆಗಿ ನಾವು ಸೇವೆಯಲ್ಲಿ ಮತ್ತೆ ನಿಲ್ಲಬೇಕು, ನಮ್ಮಪ್ಪನ ಆಸೆ ಪೂರೈಸಬೇಕು ಅಂಥೇಳಿ ನಾವು ನಿಂತು ಸೇವೆಯಲ್ಲಿ ಮತ್ತೆ ನಿಂತಂಥ ಆಲಯವನ್ನು ಮತ್ತೆ ಫಿನಿಷಿಂಗ್ ಮಾಡಿ ನಾವು ಇವತ್ತು ಓಪನಿಂಗ್ ಮಾಡಿ ಅದರಲ್ಲಿ ಇವತ್ತು ಎಷ್ಟೋ ಜನ ಆರಾಧನೆಯಲ್ಲಿ ಕುಳಿತುಕೊಂಡು ಸೇವೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ದೇವರಿಗೆ ಮಹಿಮೆ ಉಂಟಾಗಲಿ. ಅದೇ ಸಾಂಗೆ ನಮ್ಮಮ್ಮಗೆ ಅದಕ್ಕೆ ಅಷ್ಟಿಷ್ಟ, ನಮ್ಮ ಕುಟುಂಬಕ್ಕೂ ಅಷ್ಟಿಷ್ಟ.